ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ಡಿಕೆ ಶಿವಕುಮಾರ್ ಅವರಿಗೆ ಅಗ್ನಿ ಪರೀಕ್ಷೆಯನ್ನ ತಂದೊಡ್ಡಿದೆ. ಡಿಕೆಶಿಗೆ ಅಗ್ನಿ ಪರೀಕ್ಷೆ ತಂದೊಡ್ಡಿದ ವಿಸ್ತರಣೆ. ಕೃಷ್ಣಪ್ಪ ಪ್ರಿಯಾ ಕೃಷ್ಣಗೆ ಸಿಗದ ಮಂತ್ರಿ ಸ್ಥಾನ. ಮೊನ್ನೆಯಿಂದ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತಹ ಬೆಂಬಲಿಗರು ಕೃಷ್ಣಪ್ಪ ಅವರನ್ನ ಸಮಾಧಾನಪಡಿಸಲು ಸಚಿವರು ದೌಡಾಯಿಸಿದ್ದಾರೆ. ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ ಎಂಟ್ರಿಯಾಗಿದ್ದಾರೆ. ಅಸಮಾಧಾನವನ್ನ ತಣಿಸೋಕೆ ರಾತ್ರಿ ಇಡೀ ಸಚಿವರು ಫೀಲ್ಡ್ಗೆ ಇಳಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡನೇ ಭಾಗವಾಗಿ ಸಿಎಂ ಕುರ್ಚಿ ಅಲಂಕಾರ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರಿಗೆ ಈ ಕ್ಯಾಬಿನೆಟ್ ಅನ್ನೋದಿದೆಯಲ್ಲ, ನಿಜಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆಯನ್ನೇ ತಂದೊಡ್ಡಿದೆ. ಸಂಪುಟ ರಚನೆಯಾದ ಬರೋಬ್ಬರಿ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆ ಕೂಡ ಆಯಿತು. ಅಳಿದು ತೂಗಿ ಸಣ್ಣ ಪುಟ್ಟ ಗೊಂದಲಗಳ ಮಧ್ಯೆ ಖಾಲಿ ಇದ್ದಂತಹ 20 ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನಗಳಿಗೆ ಪ್ರಮಾಣ ವಚನವನ್ನ ಕೂಡ ಬೋಧನೆ ಮಾಡಿದ್ದಾಯಿತು. ಆದರೆ ಈ ಪ್ರಕ್ರಿಯೆ ಅಂದುಕೊಂಡಿದ್ದಷ್ಟು ಸುಲಭವಾಗಿದೆ. ಜೇನ್ಗೂಡಿಗೆ ಕಲ್ಲು ಹೊಡೆದಂತಾಗಿದೆ. ನೋಡಿ, ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಂತಹ ಸುಮಾರು 15ಕ್ಕೂ ಹೆಚ್ಚು ಶಾಸಕರು, ಮಾಜಿ ಸಚಿವರುಗಳು ಹಾಗೆ ಪರಿಷತ್ ಸದಸ್ಯರು ಈಗ ನಿಗಿ ಕೆಂಡವಾಗಿದ್ದಾರೆ ಅಂತಾನೆ ಹೇಳಬಹುದು. ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಕಾಂಕ್ಷಿಗಳ ಅಸಮಾಧಾನ, ಪ್ರತಿಭಟನೆ, ಆಕ್ರೋಶ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ಗೆ ಕೊಂಚ ವಿಚಲಿತರಾಗುವಂತೆ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ನಾವಿಲ್ಲಿ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅವರ ಬೆಂಬಲಿಗರು ಕೂಡ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಪ್ರತಿಭಟನೆಯನ್ನ ಕೂಡ ಮಾಡಿದ್ರು, ಅಸಮಾಧಾನವನ್ನ ಕೂಡ ಹೊರಗಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃಷ್ಣಪ್ಪ ಜೊತೆ ಸಂಧಾನ ನಡೆಸಿದಂತಹ ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಬಂದಿದ್ದೇವೆ, ವರಿಷ್ಠರು ಸಿಎಂ ಹೇಳಿದ್ರು ಅದಕ್ಕೆ ಆಗಮಿಸಿದ್ದೇವೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಾಳೆ ಸಿಎಂ ಬಂದು ಮಾತಾಡ್ತಾರೆ ಅಂತ ಸಚಿವರು ಹೇಳಿರುವಂಥದ್ದು. ಕೃಷ್ಣಪ್ಪ ಹಿರಿಯಣ್ಣ ಇದ್ದಂಗೆ ಸಂಧಾನ ಏನಿಲ್ಲ, ಸಂಧಾನ ಮಾಡುವಷ್ಟು ದೊಡ್ಡವರು ಕೂಡ ನಾವಲ್ಲ. 2-3 ಬಾರಿಯೂ ಅವರಿಗೆ ವ್ಯತ್ಯಾಸ ಆಗಿದೆ. ಸಂಧಾನ ಮಾಡುವಷ್ಟು ದೊಡ್ಡವರು ನಾವಲ್ಲ, 2-3 ಬಾರಿಯೂ ಅವರಿಗೆ ವ್ಯತ್ಯಾಸ ಆಗಿದೆ. ಸಿಎಂ ಮಾತಾಡ್ತಾರೆ, ಬಾಲಣ್ಣನೂ ಕೂಡ ಸಂಬಂಧಿಕರು, ಬೇರೆ ಚರ್ಚೆ ಆಗಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಈ ಕುರಿತಂತೆ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ, ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಹೀಗಾಗಿ ಅಸಮಾಧಾನ ಭುಗಿಲೇಳ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸೋಕೆ ಅಂತ ಕೃಷ್ಣಪ್ಪ ಅವರ ಮನೆಗೆ ಚಲುವರಾಯಸ್ವಾಮಿ ಹಾಗೆ ಮಾಗಡಿ ಬಾಲಕೃಷ್ಣ ಅವರು ಬಂದಿರುವಂಥದ್ದು. ಅಸಮಾಧಾನ ತಣಿಸೋಕೆ ರಾತ್ರಿ ಇಡೀ ಸಚಿವರು ಫೀಲ್ಡ್ಗೆ ಇಳಿದಿದ್ದಾರೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ನೋಡಿ, ಅದಾದ ನಂತರ ಇಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮ ಜೊತೆ. ನೋಡಿ, ಅಸಮಾಧಾನಗೊಂಡಿದ್ದಾರೆ, ಹಾಗಾಗಿ ಬಂದಿದ್ದೀವಿ. ವರಿಷ್ಠರು ಸಿಎಂ ಹೇಳಿದ್ರು, ಅದಕ್ಕಾಗಿ ಆಗಮಿಸಿದ್ದೀವಿ. ನಾಳೆ ಸಿಎಂ ಕೂಡ ಬಂದು ಮಾತನಾಡ್ತಾರೆ ಕೃಷ್ಣಪ್ಪ ಅವರ ಜೊತೆ. ಇನ್ನು ಕೃಷ್ಣಪ್ಪ ಹಿರಿಯಣ್ಣ ಇದ್ದಂಗೆ ಸಂಧಾನ ಅನ್ನೋದು ಏನಿಲ್ಲ, ಸಂಧಾನ ಮಾಡುವಷ್ಟು ದೊಡ್ಡವರು ಕೂಡ ನಾವಲ್ಲ. 2-3 ಬಾರಿಯೂ ಕೂಡ ಅವರಿಗೆ ವ್ಯತ್ಯಾಸ ಆಗಿದೆ. ಸಿಎಂ ಮಾತಾಡ್ತಾರೆ, ಬಾಲಣ್ಣನೂ ಕೂಡ ಸಂಬಂಧಿಕರು, ಹೀಗಾಗಿ ನಾವು ಬಂದಿದ್ದೇವೆ ಅನ್ನುವಂತಹ ಮಾತುಗಳನ್ನ ಚಲುವರಾಯಸ್ವಾಮಿ ಅವರು ಹೇಳಿರುವಂಥದ್ದು. ಮೊನ್ನೆ AICC ಇಂದನೂ ಹೇಳಿದ್ರು, ಬಾಲು, ನಾನು, ಉದಯ್ ಅವರು ಅವ್ರ ಜೊತೆ ಮಾತಾಡಿ, ಮೊನ್ನೆ ಮುಖ್ಯಮಂತ್ರಿಗಳು ರಾತ್ರಿ ಕರ್ಸ್ಕೊಂಡು ಮಾತಾಡಿದ್ರು. ಬರ್ತಾರೆ ಮುಖ್ಯಮಂತ್ರಿಗಳು ಬಂದು ಅವ್ರವ್ರು ಮಾತಾಡ್ತಾರೆ. ನನಗಿಂತ, ಬಾಲುಗಿಂತ, ಉದಯ್ಗಿಂತ ಮುಖ್ಯಮಂತ್ರಿಗಳು ಅವರು ಹಳೇ ವಿಶ್ವಾಸಿಗಳು, ಅದರಿಂದ ಅವರೇ ಬಂದು ಮಾತಾಡ್ತಾರೆ. ಏನಿಲ್ಲ, ನಮ್ಗಿದು ಹಿರಿಯಣ್ಣ ಇದ್ದಂಗೆ. ನಾವು ಬೇರೆ ಪಾರ್ಟಿ ಜನತಾ ದಳದಲ್ಲಿ ಇದ್ದಾಗಲೂ ನಮ್ಗೆ ಅನೇಕ ಸಂದರ್ಭದಲ್ಲಿ ಅವರು ನಮ್ಗೆ ಒಂಥರ ಗಾಡ್ ಫಾದರ್ ತರನೇ ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಬಂದಾಗಲೂ ಅವ್ರ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರು ಮಂಡ್ಯದಲ್ಲಿ. ನಾನು ಅವಾಗ ಬರೋ ಹೆಜ್ಜೆ ಇಟ್ಟಿದ್ದೆ, ನಾನು MLA ಇದ್ದೆ. ಅವಾಗಿಂದನೂ ವೈಯಕ್ತಿಕವಾದ ಸಂಬಂಧ ಇವನಿಗೆ ಸಂಬಂಧನೇ ಬಾಲುಗೆ. ಸೊ ಹಾಗಾಗಿ ಸಂಧಾನ ಏನಲ್ಲ, ಅವ್ರಿಗೆ ಸಂಧಾನ ಮಾಡೋಷ್ಟು ದೊಡ್ಡವರಲ್ಲ, ನಾವು ಬಹಳ ಚಿಕ್ಕವರು. ಇಲ್ಲ ಒಂದ್ಸರಿ ಹಿರಿಯರನ್ನ ಕಡೆಗಣಿಸಿದೆ ಹೈಕಮಾಂಡ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.